ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆದಿ ರೂಪೇಶ್. ಕಲರ್ ಟಾಕೀಸ್ ವೀಕ್ಷಕರಿಗೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಆದಷ್ಟು ಪಟಾಕಿನ ಅವಾಯ್ಡ್ ಮಾಡಿ, ದೀಪದಿಂದ ದೀಪ ಹಚ್ಚುತ್ತಾ ದೀಪಾವಳಿನ ಸೆಲೆಬ್ರೇಟ್ ಮಾಡಿ ಅಂತ ಕೇಳ್ಕೊತೀನಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ದಿವಾಲಿ ಟು ಆಲ್ ಆಫ್ ಯು. ಎಂಜಾಯ್ ಯುವರ್ ಸೆಲ್ಫ್. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ದೀಪಾವಳಿ ಹಬ್ಬ ಬಂತು ಅಂದ್ರೆ ಎಲ್ಲೆಲ್ಲೂ ಪಟಾಕಿ ಹಚ್ಚಿ ದೀಪವನ್ನ ಬೆಳಗಿಸೋದೇ ಸಂಭ್ರಮ. ಈ ಹಬ್ಬವನ್ನ ಸೆಲೆಬ್ರಿಟಿಗಳು ಕೂಡ ಅದ್ದೂರಿಯಾಗಿ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ. ಜೊತೆಗೆ ಅಭಿಮಾನಿಗಳು ಕೂಡ ಖುಷಿ ಪಡುವಂತೆ ಮಾಡ್ತಾರೆ. ಏನಾದ್ರೂ ತಮ್ಮ ಮುಂದಿನ ಚಿತ್ರದ ಪೋಸ್ಟರ್ ಹಾಗೂ ಟೀಸರ್ ಗಳನ್ನ ರಿಲೀಸ್ ಮಾಡೋ ಮೂಲಕ. ಈ ಬಾರಿಯ ಪಟಾಕಿ ಹಬ್ಬಕ್ಕೆ ಸ್ಯಾಂಡಲ್ವುಡ್ನವರು ಕೂಡ ಸಾಕಷ್ಟು ಪೋಸ್ಟರ್ ಗಳನ್ನ ರಿಲೀಸ್ ಮಾಡಿದ್ದಾರೆ. ಹೆಬ್ಬುಲಿಯ ಹಾಲಿವುಡ್ ರೇಂಜ್ ಪೋಸ್ಟರ್ ಚಿಂದಿಯಾಗಿದ್ರೆ, ದರ್ಶನ್ ದೀಪಾವಳಿಯ ಚಕ್ರವರ್ತಿ ಪೋಸ್ಟರ್ ಸಖತ್ ಖಡಕ್ ಆಗಿದೆ. ಇನ್ನುಳಿದಂತೆ ಮಾಸ್ತಿಗುಡಿ, ಭರ್ಜರಿ, ಕಿರಿಕ್ ಪಾರ್ಟಿ, 2ನೇ ಸಲ ಚಿತ್ರದ ಪೋಸ್ಟರ್ ಗಳನ್ನ ಕೂಡ ರಿಲೀಸ್ ಮಾಡಲಾಗಿದೆ. ಇದಲ್ಲದೆ ಹಬ್ಬದ ಪ್ರಯುಕ್ತ ರಚಿತಾ ರಾಮ್ ಹಾಗೂ ಹರಿಪ್ರಿಯಾ ಫೋಟೋ ಶೂಟ್ ನ ಮಾಡಿಸಿ ಬ್ಯೂಟಿಫುಲ್ ಆಗಿ ಕಂಗೊಳಿಸಿದ್ದಾರೆ. ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ನಮಸ್ಕಾರ. ಅರೆ ಏನ್ರಿ ಇದು, ದೀಪಾವಳಿ ಹಬ್ಬ ಇಷ್ಟು ಬೇಗ ಬಂದ್ಬಿಡ್ತಾ? ಇನ್ನು ದಸರಾ ಮುಗಿದು 1 ವಾರ 10 ದಿವಸ ಆಗಿಲ್ಲ ಅಲ್ವಾ? ಇರ್ಲಿ ಬಿಡಿ, ದೀಪಾವಳಿ ಹಬ್ಬ ನಮ್ಮೆಲ್ರಿಗೂ ಸ್ಪೆಷಲ್ ಅಲ್ವಾ? ಯಾಕೆ ಹೇಳಿ? ಇದು ಬೆಳಕಿನ ಹಬ್ಬ, ಮತ್ತೆ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟವಾದ ಹಬ್ಬ. ಯಾಕೆ ಹೇಳಿ? ಪಟಾಕಿ ಹೊಡಿಯಕ್ಕೆ ಸಿಗತ್ತಲ್ವಾ, ಅದಕ್ಕೆ. ಸೊ ದೀಪಾವಳಿ ಹಬ್ಬನ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲರೂ ಖುಷಿಯಾಗಿ ಆಚರಿಸಿ. ಪಟಾಕಿ ಹೊಡಿಬೇಕಾದ್ರೆ ತುಂಬ ಹುಷಾರಾಗಿರಿ, ಚಿಕ್ಕ ಮಕ್ಕಳ ಜೊತೆನೇ ಇರ್ರಿ, ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತಾರೆ. ಸೊ ನಿಮ್ಮೆಲ್ಲರೂ ಬಾಳಲ್ಲೂ ದೀಪಾವಳಿ ಹಬ್ಬ ಬೆಳಕಿನ ತರಲಿ ಅಂತ ಆಶಿಸ್ತಾ, ಸೊ ಒನ್ಸ್ ಅಗೇನ್ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.